ನಮಸ್ಕಾರ ಕರ್ನಾಟಕ. ಹೊಸ ವಿಷಯ ಏನಪ್ಪ ಅಂತಂದ್ರೆ ಕಲರ್ಸ್ ಕನ್ನಡದಲ್ಲಿ ಬಂತು ಬಿಗ್ ಬಾಸ್ 13 ಎಂಬ ಪ್ರೋಮೋ. ಆದರೆ ಒಂದು ಮಾತನ್ನು ಹೇಳಬಲ್ಲೆ, ಗಿಲ್ಲಿ ಮತ್ತು ಕಾವ್ಯ ಕ್ರೇಜನ್ನು ಯಾವ ಸೀಸನ್ ಕೂಡ ತರಲಾಗುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಕ್ಕೆ ಬಂದೀನಿ ತಪ್ಪಾಯ್ತು, ಸಾರಿ. ಅಂದರೆ ಏನಪ್ಪ ಅಂದರೆ ವಿಷಯ ಏನಪ್ಪ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 13 ಅಂತೇಳಿ ಅಂದರೆ 13. ಈ ಬಿಗ್ ಬಾಸ್ ಸೀಸನ್ 12 ಮುಗಿದು ಹೋಗೈತಿ. ಅದರೊಳಗೆ ಗಿಲ್ಲಿ ಕಾವ್ಯದು ಫುಲ್ ಕ್ರೇಜ್ ಅದು ಇವತ್ತಿನವರೆಗೂ. ಇನ್ನೂ ಅವರಿಬ್ಬರು ಕ್ರೇಜ್ ಮುಗಿಯವಲ್ತು. ಆದರೂ ಹೊಸದೊಂದು ಪ್ರೋಮೋ ಬಿಟ್ಟರೆ ಇವರು ಕಲರ್ಸ್ ಕನ್ನಡ. ನಾನು ಅವತ್ತೇ ಹೇಳಿದೆ, ಕಲರ್ಸ್ ಕನ್ನಡಕ್ಕೆ TRP ಕಡಿಮೆ ಆಗ್ಯದ, ವಿಚಾರ ಭಾಳ ಕಡಿಮೆ ಆಗ್ಯದ. ಅವರು ಅಕಸ್ಮಾತಾಗಿ ಈ ಕ್ರೇಜ್ ಇಲ್ಲಪ್ಪ ಅಂತಂದ್ರೆ ಇನ್ನೊಂದಿಷ್ಟು ದಿನಗಳ ಕಾಲ ಅಂದ್ರೆ ಜನರ ಮನಸ್ಸಿನೊಳಗೆ ಇನ್ನೂ ಬಿಗ್ ಬಾಸ್ ಹುಚ್ಚು ಎದುರಡ್ದದ, ಅಥವಾ ಗಿಲ್ಲಿ ಕ್ರೇಜ್ ಇನ್ನೂ ಮುಗುದೇ ಇಲ್ಲ, ಇನ್ನೂ ಕಾರ್ಯಕ್ರಮಗಳೇ ಮುಗುದಿಲ್ಲ. ಅವ ಅಷ್ಟರ ಮಟ್ಟಿಗೆ ಬಿಜಿಯಾನ. ಈಗ ಮತ್ತಿನ್ನು ಕಾವ್ಯ ಮತ್ತು ಗಿಲ್ಲಿ ಇಬ್ಬರದಂತೂ ಫುಲ್ಲು ಬ್ರ್ಯಾಂಡ್ ಅದಕ್ಕೆ ಸದ್ಯ. ಅಷ್ಟರೊಳಗೆ ಇನ್ನು ಜನರಿಗೆ ಇನ್ನೂ ಹುಚ್ಚು ಬಿಟ್ಟಿಲ್ಲ ಅಥವಾ ದಿಂಗ್ ಬಿಟ್ಟಿಲ್ಲ ಅನ್ನೋವಂಥ ಕಾರಣಕ್ಕೋಸ್ಕರ ಈಗ ಹೊಸದೊಂದು ಬಿಗ್ ಬಾಸ್ ಸ್ಟಾರ್ಟ್ ಮಾಡೋಕೆ ಪ್ಲಾನ್ ಏನಪ್ಪ ಅಂತಂದ್ರೆ ಈ ಸರಿಗಿಂತ ಇನ್ನೊಂದು ಹೆಚ್ಚು TRP ಜಾಸ್ತಿ ಮಾಡ್ಬೇಕು. ಅದು ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾಕೆ ಮಾಡಬೇಕು, ಯಾರ್ಯಾರು ತಂದು ಗಿಮಿಕ್ ಮಾಡ್ಬೇಕಂತಕ್ಕಂಥ ವಿಚಾರದೊಳಗೆ ಕುಂತುಬಿಟ್ಟಾನ. ಸೊ ಹಂಗಾಗಿ ಇವಾಗಲೇ ಪ್ರೋಮೋ ಬಿಡೋಕೆ ಹಚ್ಚಿಬಿಟ್ಟಾನ. ಅಂದ್ರೆ ಬಿಗ್ ಬಾಸ್ಗೆ ಹೋಗೋಕೆ ಯಾರಾದ್ರೂ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ನೀನಂತೆ ಪ್ರಯತ್ನ ಮಾಡ್ಬೋದು, ಅಲ್ಲೊಂದಿಷ್ಟು ಕಮಿಷನ್ ಸಿಗ್ಬೋದು, ನನ್ನನ್ನು ಹಾಕೋರು ಅಂತೇಳಿ. ಆಮೇಲೆ ಯಾರ್ಯಾರನ್ನ ಕರ್ಕೊಂಡ್ರೆ ಹೆಂಗೆ ಆಗ್ಬೋದು. ಒಟ್ಟು ಬಿಗ್ ಬಾಸ್ ಸೀಸನ್ 12 ಮೀರಿಸುವಂಥ ಸ್ಪರ್ಧೆಗಳನ್ನ ಹೊರಗೆ ಹಾಕ್ಬೇಕಂತ ವಿಚಾರ ಮಾಡಕತ್ತೇನೆ, ಒಳಗೆ ಹಾಕ್ಬೇಕಂತ ವಿಚಾರ ಮಾಡಕತ್ತೇನೆ. ಬಟ್ ಒಳಗೆ ಹಾಕುವಂಥ ಸ್ಪರ್ಧೆಗಳು ಗಿಲ್ಲಿಯನ್ನು ಮೀರಿಸಬಲ್ರ, ಅಥವಾ ಈ ವ್ಯಕ್ತಿತ್ವದ ಆಟದಲ್ಲಿ ಕಾವ್ಯಗಳನ್ನು ಮೀರಿಸಬಲ್ರ? ಗಿಲ್ಲಿ ಏನು ಆ ಸೀಸನ್ ನೋಡ್ಬೇಕಾದ್ರೆ ಕಣ್ಣು ತುಂಬುತ್ತಿತ್ತು, ಟೈಮ್ ಕಾಯ್ತಿದ್ವಿ. ಅದು ಏನಾರು ಇರಲ್ದಕ್ಕೆ ಬೇರೆ ಸೀಸನ್ಗಳಲ್ಲೆಲ್ಲ ಒಂದು ಸ್ವಲ್ಪ ಲವ್ ಸ್ಟೋರಿ ಇತ್ತು, ಒಂದು ಸ್ವಲ್ಪ ಕಾಮಿಡಿ ಇತ್ತು. ಬಟ್ ಇದರಲ್ಲಿ ಲವ್ ಸ್ಟೋರಿ, ಕೆಮಿಸ್ಟ್ರಿ, ಬಯೋಲಾಜಿಕಲ್ ಎಲ್ಲ ಇತ್ತು, ಸೈಕಾಲಜಿ ಎಲ್ಲ ಒಟ್ಟಿತ್ತು. ಇಲ್ಲಿ ಪಂಚ್ ಟು ಪಂಚ್ ಡೈಲಾಗು, ಯಾವ ರೀತಿ ಯಾರಿಗೆ ಡೈಲಾಗ್ ಹೊಡಿಬೇಕು ಮತ್ತು ಯಾವ ಸಮಯಕ್ಕೆ ಹೆಂಗೆ ಹೊಡಿಬೇಕು, ಇವ್ರನ್ನ ಹೆಂಗೆ ಕೆಳಗೆ ಬೀಳಿಸ್ಬೇಕಂತ ಒಂದು ವಿಚಾರದೊಳಗೆ ಗಿಲ್ಲಿ ಭಾಳ ಮುಂಬಾಗಿಲಲ್ಲಿ ನಿಂತುಬಿಟ್ಟಿದ್ದ. ಕಾವ್ಯ ತನ್ನ ವ್ಯಕ್ತಿತ್ವದ ಆಟದೊಂದಿಗೆ ಇಡೀ ಕನ್ನಡಿಗರ ಜನರ ಮನಸ್ಸಲ್ಲಿ ನೆಲೆಯಾಗಿಬಿಟ್ಟಾಳ. ಸೊ ಅಂತಪ್ಪ ಅಂತಂದರೆ ಇಲ್ಲಿ ವಿಚಾರ ಏನಪ್ಪ ಅಂತಂತಂದ್ರೆ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗಾಕತ್ತೈತೆ. ನಾನು ಮಾತ್ರ ಬರೆದು ಕೊಡ್ತೀನಿ, ಆದರೆ ಬಿಗ್ ಬಾಸ್ ಸೀಸನ್ 12ರಷ್ಟು ಕ್ರೇಜ್ ಇದು ಹುಡ್ಸೋಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಲ್ಲಿ ಹಂಗೈತಿ, ಎಲ್ಲ ಕಲಾವಲ್ಲಭ ಇದ್ದ, ಸಕಲ ಕಲಾವಲ್ಲಭ ಅಂತಾನೆ ಗಿಲ್ಲಿ ಒಬ್ಬನೇ. ಅಷ್ಟರ ಮಟ್ಟಿಗೆ ಕಾಮಿಡಿ ಮಾಡೋಕ್ಕೋರು ಕಾಮಿಡಿ ಮಾಡ್ತಿದ್ದ, ಲವ್ ಸ್ಟೋರಿಗಳೆಲ್ಲ ಲವ್ ಸ್ಟೋರಿ ಕೊಟ್ಟನ, ಪ್ರೀತಿಸುವಂಥ ರೀತಿಯನ್ನು ಹೇಳಿಕೊಟ್ಟನ, ಸ್ನೇಹಿತರನ್ನ ಯಾವ ರೀತಿ ಕಾಪಾಡಬೇಕಂತಕ್ಕಂಥ ವಿಶ್ವಾಸವನ್ನು ಹೇಳಿಕೊಟ್ಟನ, ಆ ಪಂಚ್ ಡೈಲಾಗ್ ವಿರೋಧಿಗಳಿಗೆ ಮಾತಿನಲ್ಲಿ ಹೆಂಗೆ ಮಣಿಸ್ಬೇಕಂತೇಳಿ ಹೇಳಿಕೊಟ್ಟನ. ಡ್ಯಾನ್ಸ್ ಕೊಟ್ಟರೆ ಡ್ಯಾನ್ಸ್ ಮಾಡ್ತಿದ್ದ, ಹಾಡು ಕೊಟ್ಟರೆ ಹಾಡು ಬರೀತಿದ್ದ, ಕಾಮಿಡಿ ಮಾಡೋರು ಕಾಮಿಡಿ ಮಾಡ್ತಿದ್ದ, ವಿಲನ್ ಆಗಾದ್ರೆ ವಿಲನ್ ಆಗ್ತಿದ್ದ. ಸಕಲ ಕಲಾವಲ್ಲಭ, ಎಲ್ಲ ವಿಷಯಗಳಲ್ಲೂ ಕೂಡ ಅವನೊಬ್ಬನೇ ಡಾನ್, ಅವನೊಬ್ಬನೇ ಕಿಂಗ್. ಆ ರೇಂಜಿಗೆ ಈ ಬಾರಿ ಮೋಡಿಯನ್ನು ಜನರಿಗೆ ಮಾಡಿದ್ದ. ಯಾರ್ಯಾರೋ ಬಿಗ್ ಬಾಸ್ ನೋಡ್ತಿಲ್ಲ, ಅವರೆಲ್ಲರೂ ಕೂಡ ಬಿಗ್ ಬಾಸ್ ನೋಡುವಂಗೆ ಮಾಡಿದ. ನನ್ನ ತಗೋರು ಉದಾಹರಣೆಗೆ, ನಾನು ಮಂಜು ಪಾವಗಡೆ ಇದ್ದದ್ದು, ಆಮೇಲೆ ಈ ಸಂಗೀತ ಕಾರ್ತಿಕ್ ಅದು ಸ್ವಲ್ಪ ಅಲ್ಲೆಲ್ಲೇ ನೋಡ್ತಿದ್ದೆ. ಬಟ್ ಬಿಗ್ ಬಾಸ್ ಸೀಸನ್ 12 ಏನದಲ್ಲ, ಗಿಲ್ಲಿ ಬಂದಾನಂತ ಗೊತ್ತಾಗಿದ್ದ ದಿನ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಆದರೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇತ್ತು. ಬರ್ತಾ ಏನಾಯ್ತಪ್ಪ, ಈ ರೀಲ್ಸ್ಗಳಲ್ಲಿ ನೋಡುವಂಥದ್ದು, ಈ ಪ್ರೋಮೋಗಳಲ್ಲಿ ಆಲ್ಮೋಸ್ಟ್ ಆಲ್ ಪ್ರೋಮೋ ಅವನು ಬಿಟ್ಟು ಪ್ರೋಮೋಗಳು ಇಲ್ಲವೇ ಇಲ್ಲ. 90% ಅವನೇ ಪ್ರೋಮೋ. ಸೊ ಹಂಗಾಗಿ ಈ ಹೊಸ ವಿಷಯ ಏನಪ್ಪ ಅಂದ್ರೆ ಕಲರ್ಸ್ ಕನ್ನಡದವರು ನಮ್ಮ TRP ಬಿದ್ದೋಗೈತೆ, ಏನಾರು ಮಾಡಿ ಎಬ್ಬಿಸ್ಬೇಕಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ 13 ಲಾಂಚ್ ಮಾಡಿದ್ದಾರೆ ಒಂದು ಪ್ರೋಮೋ. ಆ ಪ್ರೋಮೋದಲ್ಲಿ ಯಾರು ಮನುಷ್ಯವರೆಲ್ಲ ಸುಡುಗಾಡು ಧ್ವನಿ ಏನಿಲ್ಲ ಅದ್ರಾಗ. ಅದು ವಿಡಿಯೋ ಥರ ಒಂದು ಎಲ್ಲರೂ ಕುಂತಿರ್ತಾರೆ, ಒಂದು ಕಣ್ಣು ಐತೆ, ಆ ಕಣ್ಣಿನ ಮುಂದೆ ಬಂದು ಎಲ್ಲರೂ ನಿಂತಿರ್ತಾರೆ, ಬಿಗ್ ಬಾಸ್ ಅಂತ ಒಂದು ವಿಡಿಯೋ ಬಿಟ್ಬಿಡ್ತಾನೆ. ಸೊ ಇದು ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅಂದರೆ ಹೊಸದಾಗಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ, ಯಾರ್ಯಾರು ಬರಬಹುದು, ಏನೇನು ತರಬಹುದು. ಏನೇ ತಂದರೂ ಕೂಡ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯಗಳನ್ನು ಮೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ಪದೇ ಹೇಳ್ತಾ ಇದ್ದೀನಿ ನಾನು. ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ, ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರು ಸ್ನೇಹಿತರು. ಯಾಕೆ ಪ್ರೀತಿ ಮದುವೆ ಅಂತ ಅವ್ರ ಜೀವ ತಿನ್ನಕತ್ತೀರಿ? ನಿಮ್ಮಂಥವ್ರಿಂದ ಅವ್ರ ಪ್ರೀತಿಗೆ ಕೆಟ್ಟ ಹೆಸರು ಬರಾಕತ್ತೈತೆ, ಅಥವಾ ಅವ್ರ ಸ್ನೇಹಕ್ಕೆ ಕೆಟ್ಟ ಹೆಸರು ಬರಾಕತ್ತೈತೆ ಕೆಲವೊಬ್ರು ಮೆಸೇಜ್ ಮಾಡಕತ್ತಾರೆ. ಅಲ್ಲಿ ಹೋಮರ ನಾ ಯಾಕೆ ಕೆಟ್ಟ ಹೆಸರು ತರಕ್ಕೆ ಹೋಗಲಿ ಅವ್ರಿಗೆ ಐತಿ. ನಂದು ಏನೈತಿ ವಿಚಾರ, ಅವ್ರ ಸ್ನೇಹ ಆಗಿತ್ತಪ್ಪಂದ್ರೆ ಸ್ನೇಹನ ಆಗಿರಲಿ, ಪ್ರೀತಿ ಆಗಿತ್ತಪ್ಪಂದ್ರೆ ಪ್ರೀತಿನೇ ಆಗಿರಲಿ, ಯಾಕೆ ಬೇಡ ಅನ್ನಕ್ಕೆ ಹೋಗಮ್ಮ? ಪ್ರೀತಿ ಆಗಿದ್ದು ಸ್ನೇಹ ಆಗಲಿ, ಸ್ನೇಹ ಆಗಿದ್ದು ಪ್ರೀತಿ ಆಗಲಿ, ನಮಗೆ ಯಾಕೆ ಬೇಕಾಗೈತಿ? ನಾವು ಬೈಸಾಕತ್ತೀವಿ ಅಂತ ಹೇಳಿದ್ದಷ್ಟೇ. ಈ ಜೋಡಿ ಇವರಿದ್ರೆ ಚೆನ್ನಾಗಿರ್ತದ, ಇವರಿಬ್ಬರು ಚಲೋ ಇದ್ರೆ ನಮಗೆ ಖುಷಿ ಅನ್ನಿಸ್ತದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ ಹೇಳಕತ್ತೀವಿ. ಅವ್ರು ನಾವು ಹೇಳಿದ ತಕ್ಷಣ ಅವ್ರದ್ದು ಪ್ರೀತಿ ಕೆಟ್ಟೋಗ್ಬಿಡ್ತಾ, ನಾವು ಹೇಳಿದ ತಕ್ಷಣ ಅವರಿಬ್ಬರು ಒಂದಾಗಿಬಿಡ್ತಾರೆ, ನಾವು ಹೇಳಿದ ತಕ್ಷಣ ಅವರಿಬ್ಬರು ಮದುವೆ ಆಗ್ಬಿಡ್ತಾರೆ. ಏನು ಮಾರಾಯ, ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ, ನಿಮ್ಮ ಅಭಿಪ್ರಾಯ ನೀವು ಹೇಳಕತ್ತೀರಿ. ಅದು ಬಿಟ್ಟು ನಿಮ್ಮಂಥವ್ರಿಂದ ಈ ಪ್ರೀತಿಗೆ ಕಳಂಕ, ನಿಮ್ಮಂಥವ್ರಿಂದ ಈ ಸ್ನೇಹಕ್ಕೆ ಕಳಂಕ. ನೋಡು, ಬಯಕೆ ಬೇರೆ, ಚಟ ಬೇರೆ.
ನೀವಿಬ್ಬರು ಆಗಲೇಬೇಕನ್ನೋದು ಉಚಿತನ ಆಗಬಹುದು, ಆಗಿರಿ, ಆಶೀರ್ವಾದ ಪಡೆಯಿರಿ, ಕರ್ನಾಟಕ ಜನತೆ ಒಪ್ಕೋತಾರೆ ಅನ್ನತಕ್ಕಂಥದ್ದು ಒಳ್ಳೆಯ ವಿಷಯ. ಮತ್ತು ಅದೊಂದು ಒಪಿನಿಯನ್, ಅದೊಂದು ಆಸೆ, ಆಕಾಂಕ್ಷೆ. ಅದನ್ನು ಒಟ್ಟು ಈ ದೊಡ್ಡ ಸಾಚಗಳ ಥರ ಕಮೆಂಟ್ ಹೊಡ್ಯಾಕತ್ತಿ ಬಿಡ್ತೀರಪ್ಪ ನಾವು. ನಮ್ಮ ಅಭಿಪ್ರಾಯಗಳು ಕೂಡ ನಾವು ಹೇಳಕ್ಕೆ ತಯಾರಿಲ್ಲ. ಇದರಿಂದ ಕೆಲವೊಬ್ರು ಆಗ್ತಾರೆ, ಇದರಿಂದ ಏನು ದೊಡ್ಡ ಸಮಾಜ ಉದ್ಧಾರ ಆಗಿಬಿಡ್ತಾನಂತ. ಆಯ್ತಪ್ಪ, ಸಮಾಜ ಉದ್ಧಾರ ಆಗುವಂಥ ಕೆಲಸಗಳು ಏನು ಮಾಡ್ಬೇಕು ಅದನ್ನಾರು ಹೇಳು. ಎಷ್ಟು ಸಮಸ್ಯೆಗಳಿದೆ, ಒಬ್ಬೊಬ್ಬನ ಹೋದ್ರೆ ಮುಕ್ಕುಳೇರಂಗೆ ಓದಿತಾರೆ. ಸಮಾಜ ಉದ್ಧಾರ ಮಾಡೋಕೆ ಹೋದ್ರೆ ಬಾ ನೀನು ನನ್ನ ಜೊತೆಗೆ ಗೊತ್ತಾಗ್ತದೆ. ನಾವೆಲ್ಲ ಸಮಾಜ ಸೇವೆಗೆ ಮಾಡಿಗಿಸ ಇಲ್ಲಿಗೆ ಬಂದಿದ್ದೇವರು. ಫೋಟೋಗಳು ಬರೋಕತ್ತಾವ ನೋಡು. ಎಷ್ಟೋ ಭಾಷಣಗಳನ್ನು ಮಾಡೀವಿ, ಎಷ್ಟೋ ವಿಚಾರಗಳನ್ನು ದಾರಿಗಳನ್ನು ಬರೆದು ಹಾಕಿವಿ. ಎಲ್ಲವೂ ಟಾರ್ಗೆಟ್ ಮಾಡ್ತಾರೆ, ಒಂದು ಕಡೆಯಿಂದ ಸುತ್ತುವರಿತಾರೆ. ಇಲ್ಲಿ ಒಳ್ಳೆಯದನ್ನು ಹೇಳೋನಿಗೆ ಕಾಲ ಇಲ್ಲ ಗುರು, ಹೇಳ್ತೀನಿ ಕೇಳಿಲ್ಲಿ. ನೀನು ದೊಡ್ಡ ಶಾಣೆ ಆಗೋಕೆ ಹೋಗ್ಬೇಡ. ಅಷ್ಟು ನೀನು ನನಗೆ ಉದ್ಧಾರ ಹೇಳ್ಬೇಕಂತ ಅನ್ನಕತ್ತಿಲ್ಲ. ನೀನು ಮಾಡಿ ತೋರಿಸು ಮೊದಲ. ನೀನು ಅಂಥದಕ್ಕೆ ಮಾಡು. ಇದೇ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ನೋಡು. ಫಸ್ಟಿಗೆಲ್ಲ ರಾಜಕಾರಣಿಗಳ ಬಗ್ಗೆ, ಈ ಒಂದು ಭ್ರಷ್ಟಾಚಾರಗಳ ಬಗ್ಗೆ, ಅನ್ಯಾಯಗಳ ವಿರುದ್ಧ ಮಾತನಾಡಿದ್ದೀನಿ. ಯಾರೂ ಕೂಡ ವಿಡಿಯೋ ನೋಡಲಿಲ್ಲ, ಯಾರೂ ಕೂಡ ಅದ್ರ ಬಗ್ಗೆ ಪ್ರಶಂಸೆ ಮಾಡಲಿಲ್ಲ, ಯಾರೂ ಕೂಡ ಬೆಂಬಲ ನೀಡಲಿಲ್ಲ. ಅದು ಖುಷಿ, ಮನೋರಂಜನೆ ಬೇಕು ಜನರಿಗೆ. ಜಗತ್ತಿನೊಳಗೆ ಎಲ್ಲ ಹಲವಾರು ಸಮಸ್ಯೆಗಳು ಯಾರೂ ಬಗೆಹರಿಸೋಕ್ಕಾಗೋದಿಲ್ಲ. ಅಂಥ ಪಿ ಎಮ್ಮನ್ನು ಕೂಡ ಹಲವಾರು ಜನ ವಿರೋಧ ಮಾಡ್ತಾರೆ, ಅಂಥ ಸಿ ಎಮ್ಮನ್ನು ಕೂಡ ಹಲವಾರು ಜನ ವಿರೋಧ ಮಾಡ್ತಾರೆ. ನನ್ನ ವಿರೋಧ ಮಾಡಿದ್ರೆ ಏನು ದೊಡ್ಡ ಸಮಸ್ಯೆ ನನಗೇನು ಅನಿಸಿಲ್ಲ. ಬಟ್ ನಾನು ನಿಮ್ಗೆ ಹೇಳಕತ್ತೀನಿ, ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಒಬ್ಬನ ಕೈಲೇ ಸಾಧ್ಯವೇ ಇಲ್ಲ. ಬೆಂಬಲವನ್ನು ನೀಡಬೇಕು. ಅದಕ್ಕಾಗಿ ಮನುಷ್ಯ ಎಲ್ಲ ಟೆನ್ಷನ್ ಜೀವನದೊಳಗೆ, ಹೆಂಡತಿ ಟೆನ್ಷನ್, ಮಕ್ಕಳ ಟೆನ್ಷನ್, ಜೀವನ ಟೆನ್ಷನ್, ಬಿಟ್ಟೋದು ಹುಡುಗಿ ಟೆನ್ಷನ್, ಬರುವಂಥ ಹುಡುಗಿ ಟೆನ್ಷನ್, ಯುವಕರಿಗೆ ಜಾಬಲ್ಲಿ ಟೆನ್ಷನ್, ನೂರಾರು ಟೆನ್ಷನ್ ಇರ್ತವೆ. ಅಂಥದ್ರೊಳಗೆ ಮನೋರಂಜನೆ ಸಿಗ್ತದಪ್ಪ. ಖುಷಿ ಪಡೋದು ಯಾವಾಗ ನಾವು ಎಲ್ಲಿ ಹೋದರೂ ಕೂಡ ಖುಷಿ ಪಡೋಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ಈಗ ಸೋಷಿಯಲ್ ಮೀಡಿಯಾಗಳು ಇರೋದ್ರಿಂದ ಒಂದಷ್ಟು ಖುಷಿ ಪಡ್ತದೆ. ನಮ್ಮ ಮಾತುಗಳಿಂದ ಅವ್ರಿಗೆ ಖುಷಿ ಪಡ್ತಾನೆ. ಮತ್ತೇನು ವಿಚಾರ ಆಗ್ಬೇಕಾಗಿತ್ತು? ಅದಕ್ಕಿಂತ ದೊಡ್ಡ ಸಾಧನೆ ಏನು ಮಾಡ್ಬೇಕು ಮಾಡಿ? ಇದೇನು ದೊಡ್ಡ ಸಾಧನೆ ಅಂತಲ್ಲ. ನನ್ನ ವಿಚಾರದಲ್ಲಿ ನನಗೆ ತೃಪ್ತಿಕರವಾಗಿರ್ತಕ್ಕಂಥ ವಿಷಯಗಳನ್ನು ನಾನು ನಿಮಗೆ ಹೇಳ್ತೇನೆ ಅಷ್ಟೇ. ಅಷ್ಟು ಬಿಟ್ಟರೆ ಏನೋ ನಾನೊಂದು ದೊಡ್ಡ ಸಾಚ, ನಾನು ನಿಮಗಿಂತ ಗ್ರೇಟ್, ನಾನು ಇದರಿಂದ ದೊಡ್ಡ ಸಮಾಜ ಉದ್ಧಾರ ಆಗುತ್ತಂತ ವಿಡಿಯೋ ಮಾಡೋಕತ್ತಿಲ್ಲ. ದಯವಿಟ್ಟು ಕಮೆಂಟ್ ಹಾಕುವಂಥವ್ರು ವಿಚಾರ ಮಾಡಿ ಕಮೆಂಟ್ ಹಾಕ್ರಿ. ಅದು ನನ್ನ ಒಪಿನಿಯನ್. ಅವರಿಬ್ಬರು ಒಂದಾಗಬೇಕು, ಅವರಿಬ್ಬರು ಪ್ರೀತಿ, ಅವರಿಬ್ಬರ ಮನಸ್ಸುಗಳು ಒಂದಾಗಿ. ಆದರೂ ನನಗೇನು ಅನಿಸುತ್ತೆ, ಸ್ನೇಹ ಮುಂದೊಂದು ದಿನ ಪ್ರೀತಿ ಆಗಬಲ್ಲದು, ಪ್ರೀತಿ ಮುಂದೊಂದು ದಿನ ಸ್ನೇಹ ಆಗಬಲ್ಲದು. ಅದನ್ನು ಅರ್ಥ ಮಾಡ್ಕೋರಿ. ಅದನ್ನು ನನ್ನ ಒಪಿನಿಯನ್. ಅದು ನಿನಗಿದು ಬಿಟ್ಟರೆ ಬೇರೆ ವಿಷಯನೇ ಇಲ್ಲ. ಹೌದಪ್ಪ, ನನಗೆ ಸದಾ ಅದೇ ಜ್ಞಾನ. ಏನಿವಾಗ ಅಭಿಮಾನಿಗಳಾಗಿರ್ತಕ್ಕಂಥ ನಾವುಗಳು ಬಯಸ್ತೀವಿ ಅದನ್ನು. ಬಯಸಿದ್ದನ್ನು ಆಗ್ಬೋದು, ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ನಿಮಗೆ ಚರ್ಚೆ ಬೇಡ. ಈಗ ಈ ವಿಷಯಕ್ಕೆ ಬರಮ್ಮ. ಅವರಿಬ್ಬರು ಸ್ನೇಹನ ಆಗಿರಲಿ, ಪ್ರೀತಿ, ನಿಮಗೆ ಏನು ಅನ್ಸಕತ್ತೈತೆ? ಸ್ನೇಹ ಇರ್ಬೋದು ಅಥವಾ ಪ್ರೀತಿ ಇರ್ಬೋದು, ಅಥವಾ ನಾನು ಮಾತಾಡೋದ್ರ ಬಗ್ಗೆ ನಿಮಗೆ ಏನೋ ಕೆಟ್ಟದ್ದು ಅನ್ಸಕತ್ತೈತೆ? ದಯವಿಟ್ಟು ತಿಳಿಸ್ರಿ. ಅದ್ರ ಬಗ್ಗೆ ನಾನು ವಿಡಿಯೋನೇ ಮಾಡೋಕ್ಕೆ ಹೋಗಲ್ಲ. ಅವರಿಬ್ಬರ ಸ್ನೇಹ ಪ್ರೀತಿಯಾಗಿ ಬದಲಾಗಲಿ, ಪ್ರೀತಿ ಮದುವೆಯಾಗಿ ಬದಲಾಗಲಿ, ಜೀವನ ಚಲೋ ಕಟ್ಟಿಗಲ್ಲ ಅಂತ ಆಶಿಸ್ತೀವಿ ಅಷ್ಟು ಬಿಟ್ಟರೆ ಏನಿಲ್ಲ. ನೀವು ಇರಲಾರ್ದನ್ನ ಮಾತಾಡೋಕೆ ಹೋಗ್ಬೇಡ್ರಿ. ಅದೆಲ್ಲ ಬಿಟ್ಟು ಇರಲಿ, ಹೊಟ್ಟೆಗೆ ಹಾಕೊಂತ ಅದಕ್ಕೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಿ. ನೀವು ಕೂಡ ನನ್ನ ಗೆಳೆಯರಿದ್ದಂಗೆ, ಫ್ರೆಂಡ್ಸ್ ಇದ್ದಂಗೆ ಅಣ್ಣ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಹಾಕ್ರಿ, ಅದು ನಿಮ್ಮ ಅಭಿಪ್ರಾಯ, ಇದು ನನ್ನ ಅಭಿಪ್ರಾಯ. ಇಷ್ಟೇ ನಾನು ಹೇಳಕತ್ತಿರೋದು. ಅದಂದ್ರೆ ಬಿಗ್ ಬಾಸ್ ಸೀಸನ್ 13 ಏನೇ ನೀವು ಪ್ರೋಮೋ ಹಾಕಿ ಪಬ್ಲಿಸಿಟಿ ಮಾಡಿದರೂ ಕೂಡ ಗಿಲ್ಲಿ, ಕಾವ್ಯನ ನೀವು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ, ಮತ್ತು ಅವರು ಗ್ರೇಡ್ ಮುರಿಯೋಕ್ಕಾಗಲ್ಲ. ಇದು ಮಾತ್ರ ಅಕ್ಷರಶಃ ಸತ್ಯ. ಇದು ನಿಮಗೂ ಕೂಡ ಹಾಗೆ ಅನಿಸಿದೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕತ್ತೀನಿ. ಧನ್ಯವಾದಗಳು.